ಸರ್ ಯಾರಿಗಿತ್ತು 3 ಡಾಕ್ಟರ್ ಹೇಳಿದ್ರು ಚಾನ್ಸೇ ಇಲ್ಲ, ಇದು ತೆಗಿಸ್ಲೇಬೇಕು ಅಂತ ಹೇಳಿದ್ರು. ನಮ್ಗೆ ತುಂಬಾ ಭಯ ಆಗಿತ್ತು. ನಿಮ್ಮ ಹತ್ರ ಬಂದ್ಮೇಲೆ ನನ್ಗೆ ಭಯ ಎಲ್ಲ ಹೊಟ್ಟೋಯ್ತು. ಕ್ಯಾರೆಟ್ ಮಜ್ಜಿಗೆ, ಎಸ್ ಬಟರ್ ಮಿಲ್ಕ್ ನೋಡ್ರಿ, ಅದನ್ನ ಯುನಿಕ್ ಯೂನಿಕ್ ನೀವೆಂದು ಕೇಳಿಲ್ಲ ಅಂತ ಕಾಣುತ್ತೆ. ಹೌದು. ಸೊ ನಮ್ಮಲ್ಲಿ ಬಂದು ಒಂದೇ ಮಂತ್ ಟ್ರೀಟ್ಮೆಂಟ್ ತಗೊಂಡ್ರು. ಮಲ್ಟಿಪಲ್ ಫೈಬ್ರಾಯ್ಡ್ಸ್, ಆ ಸೈಜ್ ಒಂದ್ರದ್ದು, ಅದು ಮ್ಯಾಕ್ಸಿಮಮ್ ಸೈಜ್ 2 ಸೆಂಟಿಮೀಟರ್ ಡೌನ್ ಆಗಿದೆ. ಮಾಡ್ಕೊಂಡ್ ಬಂದ್ರು ನೋಡಿ ವಿಜಯ್ ಅವರು. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವರಿಗಿಂತ ಫೈಬ್ರಾಯ್ಡ್ಸ್ ಅಂತ ಇದೆ. ಫೈಬ್ರಾಯ್ಡ್ಸ್ 2 ಪಾಯಿಂಟ್ಸ್ ಕಮ್ಮಿ ಆಗಿದೆ. ಜಸ್ಟ್ 1 ಮಂತ್ಗೆ 2 ಪಾಯಿಂಟ್ಸ್ ಕಮ್ಮಿ ಆಗಿದೆ. ಎಕ್ಸಲೆಂಟ್, ಐ ಆಮ್ ವೆರಿ ಹ್ಯಾಪಿ. ನಮ್ಮ ಮಕ್ಕಳು ತುಂಬಾ ತೊಂದರೆ ಕೊಡ್ತಿದ್ದೀನಿ ಸರ್. ಗ್ರೇಟ್ ಅಮ್ಮ, ಈಗ ಚೆನ್ನಾಗಾದ್ರಲ್ಲ, ಇಟ್ಸ್ ಅ ಗ್ರೇಟ್. ಐ ಆಮ್ ವೆರಿ ಹ್ಯಾಪಿ. ನಮಸ್ಕಾರ ವೀಕ್ಷಕರುಗಳಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮಹಿಳೆಯರಿಗಾಗಿ ಇವತ್ತು ನಾವು ಕೂತ್ಕೊಂಡ್ಬಿಟ್ಟಿದ್ದೀವಿ. ಸೊ ಇವತ್ತು ಲಕ್ಷ್ಮಮ್ಮ ಅಂತ 40 ವರ್ಷದಲ್ಲೇ ಬಲ್ಕ್ ಯೂಟರಸ್ಸು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೆಲ್ ರೀಜನರೇಷನ್ಸು ಮತ್ತು ಪ್ರೋಸೆಸ್ಸು ಮತ್ತು ಆರ್ಗನ್ ಏನಾದ್ರೂ ಡಿಜಿನೇಟ್ ಆದರೆ, ಅಂದರೆ ನಾಡು ಭಾಷೆಯಲ್ಲಿ ಕೊಳಿತು ಅಂತಂದರೆ ಅದನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಹೇಳ್ತಾ ಇರ್ತೀನಿ. ಸೊ ಅದಕ್ಕೆ ನಾನು ಹೇಳ್ಬೇಕಂದ್ರೆ ಕಾರಣ ಏನು ಅಂದರೆ ರಿಸಲ್ಟ್ಸ್. ಸೊ ಇದು ಬೆಸ್ಟ್ ರಿಸಲ್ಟ್. 2 ಒಂದು ಡಾಕ್ಟರ್ಸ್ ತೆಗಿಲೇಬೇಕಂತ ಹೇಳಿದ್ರು, 3 ಡಾಕ್ಟರ್ ಹೇಳಿದರು ಈ ಬಲ್ಕ್ ಯೂಟ್ರಸ್ ಇರೋದ್ರಿಂದ. ಮತ್ತು ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಸೈಜು 4.8 ಇಂಟು ಸಮ್ 2 ಪಾಯಿಂಟ್ ಸಮಥಿಂಗ್ ಇಂಟು 3.8 ಏನೋ ಇದೆ ಅಂಥ ಸೈಜ್ ಸೆಂಟಿಮೀಟರ್ಸ್ ತೆಗಿಲೇಬೇಕು, ಇಲ್ಲ ಅಂತಂದರೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ. ಇವ್ರಿಗೂ ಅಷ್ಟೇ ನಡೆಯೋಕ್ಕಾಗ್ತಾ ಇರಲಿಲ್ಲ, ಒಂಥರ ಸುಸ್ತಾಗ್ತಾ ಇತ್ತು, ಕೂದಲು ಒಳ್ಳೆ ಆಟೋಮೆಟಿಕ್ಲಿ ಬೀಳ್ತಾ ಇತ್ತು, ಲವಲವಿಕೆ, ಹೈಯೆಸ್ಟ್ ಆಂಗ್ಸೈಟಿ, ಸೊ ಇದೆಲ್ಲ ಇತ್ತು. ಸೊ ನಮ್ಮಲ್ಲಿ ಬಂದು ಒಂದೇ ಮಂತ್ ಟ್ರೀಟ್ಮೆಂಟ್ ತಗೊಂಡ್ರು. ಅವ್ರ ಮಗಳು ಗ್ರೇಟು. ಇಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಡಾಕ್ಯುಮೆಂಟೇಶನ್ ಅವ್ರ ಅಮ್ಮಂತೂ ಭಾರಿ ಚೆನ್ನಾಗಿ ಮಾಡ್ತಾರೆ. ಇವ್ರದ್ದು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವರು. ಸೊ ಇಮಿಡಿಯೇಟ್ಲಿ ಮಂತ್ ಆದಮೇಲೆ ಟೆಸ್ಟ್ ಮಾಡಿಸಿದ್ದಾರೆ, ಏನು ಸ್ಕ್ಯಾನ್ ಮಾಡಿಸಿದ್ದಾರೆ, ನನ್ನ ಟ್ರೀಟ್ಮೆಂಟಲ್ಲಿ ಏನಾದರೂ ರೆಡ್ಯೂಸ್ ಆಗಿದೆಯಾ. ಸೊ ವರ್ಲ್ಡ್ ಹೇಳೋದು ಇಷ್ಟೇನೆ, ಒಂದು ಸರಿ ಏನಾದ್ರೂ ಬಲ್ಕ್ ಯೂಟ್ರಸ್ ಆಗಿ ಫೈಬ್ರಾಯ್ಡ್ ಆಯಿತು ಅಂತಂದರೆ ಅದು ತೆಗಿಲೇಬೇಕು. ಇವತ್ತು ಬಲ್ಕ್ ಯೂಟ್ರಸ್ಸು 10 ಸಮಥಿಂಗ್ ಸೆಂಟಿಮೀಟರ್, ಇಟ್ ಇಸ್ ರೆಡ್ಯೂಸ್ ಟು 9.5 ಒಂದೇ ತಿಂಗಳಲ್ಲಿ. ಆಮೇಲೆ ಇದು ಮಲ್ಟಿಪಲ್ ಫೈಬ್ರಾಯ್ಡ್ಸ್, ಆ ಸೈಜ್ ಒಂದ್ರದ್ದು, ಅದು ಮ್ಯಾಕ್ಸಿಮಮ್ ಸೈಜ್ 2 ಸೆಂಟಿಮೀಟರ್ ಡೌನ್ ಆಗಿದೆ. ನೀವು ಇಮ್ಯಾಜಿನ್ ಮಾಡಿಕೊಟ್ರಿ. ಅಂದರೆ ನಮ್ಮ ಬಾಡಿನಲ್ಲಿ ಯಾವ ರೀತಿ ಇನ್ಬಿಲ್ಟ್ ಸಿಸ್ಟಮ್ ಇದೆ. ಇಂಥ ರೋಗ ನೆಕ್ಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಅಂತ ಏನು ಮಾಡ್ತಾರೆ, ಮತ್ತೆ ಬಯೋಪ್ಸಿ ಮಾಡೋದು, ತೆಗೆದ ಮೇಲೆ ಏನೆಲ್ಲ ಮಾಡಿ, ಕೆಲವರಿಗೆಲ್ಲ ಇದು ಅಂಥ ಪೇಷಂಟು ನನ್ನ ಹತ್ರ ಬಂದಿದ್ದಾರೆ. ನಿಮಗೆ ಬಾಡಿನಲ್ಲಿ ಯಾವ ಸಿಂಪ್ಟಮ್ಸು ಇಲ್ಲ ಅಂದರೆ ಒಂದೊಂದು ಟೈಮು ಹನ್ನಸ್ಲಿ ಚೆಕಪ್ ಮಾಡಿಬಿಟ್ಟು ಮತ್ತೆ ಟೆನ್ಷನ್ ತೊಗೊಳ್ತೀರಿ ಅಂತ. ಹೌದು, ಆ ಎಮ್ಮುಂದು ಅದೇನೆ. ಅಂದರೆ ಕೆಲವರು ಫ್ರೀ ಚೆಕಪ್ ಮಾಡಿ ಜನಕ್ಕೆ ಯಾವ ರೀತಿ ಇದು ಮಾಡ್ತಾರೆ, ಮರಳು ಮಾಡಿಸ್ತಾರೆ ಅನ್ನೋದಕ್ಕೂ ಒಂದು ಉದಾಹರಣೆ. ಯಾಕೆಂದರೆ ಫ್ರೀ ಅನ್ನೋದು ಯಾವುದು ಲೈಫಲ್ಲಿ ಇಲ್ಲ. ಫ್ರೀ ಇತ್ತು ಅಂದರೆ ಏನಾದರೂ ಒಂದು ಉದ್ದೇಶ ಇರ್ತೈತೆ, ಮತ್ತೆ ಏನಾದರೂ ಅಟ್ಯಾಚ್ಮೆಂಟ್ ಇರೋದಕ್ಕೆ ಅದು. ಸೊ ಈಗ ಇಲ್ಲಿ ಇವರಿಗೆ ಯಾವ ರೀತಿ ಆಗಿದೆ ಅಂದರೆ, ಈ ನೇಯ್ಲು ಏನೋ ಒಂಥರ ಕೊಳ್ತೋಂಗಿರ್ತಿತ್ತಂತೆ ಎಷ್ಟೋ ವರ್ಷದಿಂದ, ಅದು ಬೆಳೆದಿದೆ ಅಂತ ಅವರು ಹೇಳಿದರು. ಆ ನೇಯ್ಲು ಬೆಳೆದಿದೆ ಬರೀ 1 ತಿಂಗಳಲ್ಲಿ. ಅಂದರೆ ಶಕ್ತಿ ಬಾಡಿನಲ್ಲಿ ಯಾವ ರೀತಿ ಇದೆ ಅನ್ನೋದು ನೋಡಿ. ಸೆಲ್ ರೀಜನರೇಷನ್, ಎಸ್, ಅಷ್ಟು ಅನ್ಥಿಂಕಬಲ್. ಸೊ ಗೈನಿಕ್ ಇಶ್ಯೂಸು ಏನೇ ಇರಲಿ, ಮುಖದಲ್ಲಿ ಕಲೆ ಇರಲಿ, ಆಮೇಲೆ ಕೂದಲು ಬರೋದೆಲ್ಲ ಬರಲಿ, ಆಮೇಲೆ ಇದು ಕೂದಲು ಉದುರೋದಿರಲಿ, ಆಮೇಲೆ PCOD ಪ್ರಾಬ್ಲಮ್ಮು, ಥೈರಾಯ್ಡ್ ಪ್ರಾಬ್ಲಮ್, ಎಸ್ಪೆಷಲಿ ಥೈರಾಯ್ಡ್ ಇದ್ದವರಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತೈತೆ. ಬಟ್ ಎಸ್ಪೆಷಲಿ ಗೈನಿಕ್ ಇಶ್ಯೂಸ್ನಲ್ಲಿ ಮೇಜರ್ ಪ್ರಾಬ್ಲಮ್ ಇತ್ತು ಅಂದರೆ ಕೋತಿ ಆಗಬೇಕು. 1 ತಿಂಗಳು ಕೋತಿ ಆಗಿದ್ದಕ್ಕೆ ಕೇಳಿದೆ ಅವರಿಗೆ ನಾನು ಟೆಸ್ಟ್ ಮನಿ ತಗೊಳ್ಳೋ ಹೊತ್ತಿನಲ್ಲಿ, ನೀವು ಮಾಡೋದು ಏನಿಲ್ಲ ಸರ್, ಬದುಕಬೇಕು. ಆಮೇಲೆ ಅವರಿಗೆ ಒಂಥರ ಎಂಬ ಹತ್ಕೊಂಡ್ಬಿಟ್ರು, ನನಗೇನಾದರೂ ಗುಡುಗು ಬರಲಿ, ಸಿಡ್ಲು ಬರಲಿ, ಏನೋ ಆಯಿತು ಅಂದರೆ ಮಕ್ಕಳನ್ನ ಇಟ್ಕೊಂಡ್ಬಿಡ್ತಾ ಇದ್ದೆ.
ಆಂಗ್ಸೈಟಿ ಅಷ್ಟಿರ್ತಾ ಇತ್ತು. ಅಂದರೆ ಮೇ ಬಿ ಸಮ್ ಎಲ್ಡೋಪಮೈನ್ ಹಾರ್ಮೋನೋ ಏನೋ ಸಮ್ ಬ್ರೈನ್ದು ಫೋಬಿಯಾ. ಅದು ರೆಕ್ಟಿಫೈ ಆಗಿದೆ ಅಂತ ಹೇಳ್ತೀನಿ. ದಟ್ ಇಸ್ ದ ವೇ ನಾನು ಮಾಡಿರೋ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಮತ್ತು ಇದು ಗೈನಿಕ್ ಇಶ್ಯೂಸ್ನ ಅಡ್ರೆಸ್ ಆಗುತ್ತೆ. ಏನು ಬೇಕಾಗಿಲ್ಲ ಆಪರೇಷನ್ಸ್. ದಟ್ ಇಸ್ ದೇರ್ ಇದು ಅದು ನನ್ನ ಅಬ್ಸರ್ವೇಷನ್ ಸ್ಟಡೀಸ್. ಸೊ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಂದರೆ ಇವ್ರಿಗೆ ಏನಿತ್ತು ಸರ್? ವೆರಿ ಸಿಂಪಲ್, ಆ್ಯಂಟಿ ಏಜಿಂಗ್, ಕಾರ್ಡಿಯೋವ್ಯಾಸ್ಕ್ಯುಲರ್, ಇಮ್ಯೂನ್ ಕೇರ್. ಇದೇ ಹಾರ್ಟ್ಗೂ ಕೊಡೋದು ನಾನು, ಇದೇ ಸ್ಟ್ರೋಕ್ಗೂ ಕೊಡೋದು, ಪ್ಯಾಂಕ್ರಿಯಾಟಿಸ್ಗೂ ಇದೇ ಕೊಡೋದು. ಸೊ ಇವ್ರಿಗದು ಸಮ್ ಟೈಮ್ ಎಡ್ಮ್ಯಾಕ್ಸ್ ಪೌಡರ್. ಸೊ ಅನ್ಕುಕ್ ಡಯಟ್. ಇವ್ರಿಗೂ ಅನ್ಕುಕ್ ಡಯಟ್. ಏನಂದ್ರೆ ಯಾರ್ದು ಆರ್ಗನ್ ಡಿಫಾರ್ಮಿಟಿ ಇರ್ತೈತೆ, ಆ ಆರ್ಗನ್ ನಾರ್ಮಲ್ ಆಗ್ಬೇಕಂದ್ರೆ ನಾವು ಪ್ರಕೃತಿ ಹತ್ರ ನಿಯರೆಸ್ಟ್ ಹೋಗ್ಬೇಕು. ಪ್ರಕೃತಿ ನಾವು ಹೊಸದಾಗಿ ಮೊದಲು ಜನಿಸಿದಾಗ 70,000 ಇಯರ್ಸ್ದು ಹಿಸ್ಟ್ರಿ ಬರೆದಿದ್ದಾರೆ ಒಬ್ಬ ಅರಾರೆ ಅಂತ, ಸೇಪಿಯನ್ ಅಂತ. ಅದ್ರ ಪ್ರಕಾರ ನೋಡ್ತಂದ್ರೆ ಜಸ್ಟ್ ಏನೋ ಇದು ಸಿಗ್ತಾ ಇತ್ತು ಫಾರೆಸ್ಟಲ್ಲಿ, ಅದು ತಿದ್ಕೊಂಡು ಇದ್ದಿತ್ತು. ಈಗ ಅದನ್ನೇ ಸಾಮಾನನ್ನು ನಾವು ಏನೆಲ್ಲ ಮಸಾಲೆಗಳು ಮಾಡಿ ಇದು ಮಾಡಿ ಅದನ್ನು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ 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 ಆ ಬೇಸಿಕ್ ಮೆಡಿಸಿನ್ ವ್ಯಾಲ್ಯೂನ ಹಾಳಾಗಿರ್ತೈತೆ. ಏನು ಗೊತ್ತಾ, ಎಲ್ಲ ಇಷ್ಟೇ ಟೇಸ್ಟು, ಮತ್ತೇನೂ ಇರೋದಿಲ್ಲ. ಮತ್ತು ಮೆಂಟಲಿ ಕ್ರೇವಿಂಗ್ ಇರ್ತೈತೆ ನಮಗೆ, ತಿನ್ನಬೇಕು, ಹಸುವೆ ಆಗಲ್ಲ, ತಿನ್ನಬೇಕು, ಅಯ್ಯೋ ಈಗ ಮಧ್ಯಾಹ್ನ ತಿನ್ನಿಲ್ಲ. ಸೊ ನಾವು ದೂರ ಸರಿದಾಗೆಲ್ಲ ನಮ್ಮ ದೇಹನೇ ವಾಪಸ್ ಕಳಿಸುತ್ತೆ ಕಡೆ ಹೋಗುವಂತ. ಈಗ ಲಕ್ಷ್ಮಮ್ಮ ಅವ್ರ ಮಾತನ್ನೆಲ್ಲ ಕೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ನಮ್ಮ ಏನು ತೋರ್ಸೋಣ ಸರ್ ವೀಕ್ಷಕರಿಗೆ? ಕ್ಯಾರೆಟು, ಮಜ್ಜಿಗೆ, ಬಟರ್ ಮಿಲ್ಕ್ ನೋಡ್ರಿ, ಅದನ್ನ ಯುನಿಕ್ ನೀವೆಂದು ಕೇಳಿಲ್ಲ ಅಂತ ಕಾಣುತ್ತೆ. ಹೌದು. ಸೊ ಯಾಕೆಂದ್ರೆ ಎಷ್ಟು ನ್ಯೂಟ್ರಿಟಿವ್ ವ್ಯಾಲ್ಯೂ ಇದೆ ಅಂತಂದ್ರೆ ಅದು ಎಸ್ಪೆಷಲಿ ಸಮ್ಮರ್ ಸೀಸನ್ ಅಲ್ಲಿ ಅದು ಇಮ್ಯಾಜಿನ್ ಮಾಡ್ಕೊಳ್ಳಿಲ್ಲ. ಇದರಲ್ಲಿ ನೋಡ್ರಿ, ಮಜ್ಜಿಗೆ ಇದೆ, ಆಮೇಲೆ ಕೊತ್ತಂಬರಿ ಸೊಪ್ಪಿದೆ, ಕ್ಯಾರೆಟ್ ಇದೆ, ಶುಂಠಿ ಇದೆ, ಉಪ್ಪಿದೆ, ಆಮೇಲೆ ಜೀರಿಗೆ, ಹುರಿದಿರೋ ಜೀರಿಗೆ ಪೌಡರ್ ಐತೆ. ಸೊ ಇವಾಗ ಇದನ್ನ ಫಸ್ಟ್ ಕ್ಯಾರೆಟ್ ಅನ್ನ ಚೆನ್ನಾಗಿ ತೊಳೆದು ಡಿಸ್ಕಿನ್ ಮಾಡಿ ಅದನ್ನ ಜ್ಯೂಸ್ ಮಾಡ್ಕೊಬೇಕು. ಅದು ಜ್ಯೂಸ್ ಮಾಡ್ಕೊಳೋದು ಹೆಂಗೆ ಅಂದ್ರೆ, ಜ್ಯೂಸ್ ಮಾಡಿ ಶೋಧಿಸ್ಕೊಬೇಕು. ಆ ಒಂದು ಇದು ಅದದ್ದು ಇಪ್ಪೆ ಬರಬಾರ್ದು, ಅದನ್ನ ಸಪರೇಟ್ ಮಾಡ್ಕೊಬೇಕು. ಆಮೇಲೆ ಅದನ್ನ ತಗೊಂಡು ಇದು ಯಾವುದು ಮಜ್ಜಿಗೆನ ಅದ್ರಲ್ಲಿ ಹಾಕಿ ಅದನ್ನ ಬ್ಲೆಂಡ್ ಮಾಡಿ, ಆ ಬ್ಲೆಂಡ್ ಮಾಡೋ ಹೊತ್ತಲ್ಲಿ ಇದನ್ನ ಸ್ವಲ್ಪ ಇದನ್ನ ಉದಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಇದನ್ನ ಗ್ರೇಟೆಡ್ ಮಾಡಿ ಇದನ್ನ ಸ್ವಲ್ಪ ಹಾಕೊಳ್ಬೇಕು. ಶುಂಠಿನ ಸ್ವಲ್ಪ ಕ್ಯುಮಿನ್ ಪೌಡರ್ನ ಹಾಕೊಳ್ಬೇಕು. ಇದನ್ನ ಫಸ್ಟ್ ಜ್ಯೂಸ್ ಅಲ್ಲಾದ್ರೂ ಮಾಡ್ಬೋದು, ಮಿಕ್ಸ್ ಎಲ್ಲ ಮಾಡ್ಬೋದು, ಬಟ್ ಶೋಧಿಸ್ಬೇಕು ಬಟ್ಟೆ. ಆಯ್ತು. ಅದಾದ್ಮೇಲೆ ಸರ್, ಅದಾದ್ಮೇಲೆ ಇದು ಎರಡು ಸೇರಿ ಮಿಕ್ಸರ್ ಹಾಕಿ ಬ್ಲೆಂಡ್ ಮಾಡ್ಬೇಕು. ಮತ್ತೆ ಬ್ಲೆಂಡ್ ಮಾಡೋ ಹೊತ್ತಲ್ಲಿ ಸ್ವಲ್ಪ ಒಂದು ಗ್ರೇಟೆಡ್ ಇದು ಯಾವುದು ಶುಂಠಿ, ಆಮೇಲೆ ಸ್ವಲ್ಪ ಇದು ಜೀರಿಗೆ ಪೌಡರ್, ಅದು ಸ್ವಲ್ಪ ಇದು ಟೇಸ್ಟ್ಗೆ ಇದು ಅಗೈನ್ ಕಿಡ್ನಿ ಪೇಷಂಟ್ಸ್ ಪೊಟ್ಯಾಷಿಯಂ ಲೆವೆಲ್ ನೋಡ್ಕೊಂಡು ಇದನ್ನ ಯೂಸ್ ಮಾಡ್ತಾರೆ. ಲಿವರ್ ಅಂಡ್ ಕಿಡ್ನಿ ಪೇಷಂಟ್ಸ್, ಬೇರೆ ಯಾರು ಬೇಕಾದ್ರೂ ತಗೊಳ್ಬಹುದು. ಸೊ ಇವಾಗ ಇದನ್ನ ಫಸ್ಟ್ ಕ್ಯಾರೆಟ್ ಮತ್ತೆ ಇದನ್ನ ಮಾಡ್ಕೊಂಡು ಎಲ್ಲ ಮಾಡಿ ಮಿಕ್ಸ್ ಮಾಡಿ ತಯಾರು ಮಾಡ್ಕೊಂಡು ಬರ್ತಾರೆ. ಮಾಡ್ಕೊಂಡ್ ಬಂದ್ರು ನೋಡಿ ವಿಜಯ್ ಅವರು, ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸರ್. ಇವಾಗ ಇದು ಕ್ಯಾರೆಟ್ ಕಲರು ಇದೆ, ಮಜ್ಜಿಗೆನೂ ಮಿಕ್ಸ್ ಆಗಿದ್ದ ಕಲರ್ ಇದೆ, ಕೊತ್ತಂಬರಿನೂ ಕಾಣ್ತಾ ಇದೆ. ಅದ್ಭುತ ಸರ್, ಎಷ್ಟು ಚೆನ್ನಾಗಿದೆ. ಇಟ್ಸ್ ಅನ್ಥಿಂಕಬಲ್. ಕರೆಕ್ಟ್. ವಂಡರ್ಫುಲ್ ಆಗಿದೆ. ನಿಮ್ಮ ಹೆಸರು ಹೇಳಮ್ಮ? ಲಕ್ಷ್ಮಮ್ಮ. ನೀವು 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡಿದ್ರಿ ಅಲ್ವಾ? ನೀವು ಇಲ್ಲಿ ಬಂದಿದ್ದು ಯಾವ ತಾರೀಕಲ್ಲಿ ಬಂದಿರಿ? 16 ಮಾರ್ಚ್ 2026. ನೀವು ಬಂದಾಗ ಏನೆಲ್ಲ ಪ್ರಾಬ್ಲಮ್ ಇತ್ತು ನಮ್ಮ ಶರೀರದಲ್ಲಿ? ನನ್ಗೆ ತಲೆನೋವಿತ್ತು, ಕೂದಲು ಉದುರ್ತಾ ಇತ್ತು, ಮತ್ತೆ ಓಡಾಡಿದ್ರೆ ತುಂಬಾ ನಂಗೆ ಫುಲ್ ಒಣಗ್ಬಿಡ್ತಾ ಇತ್ತು. ಅಯ್ಯೋ ನನ್ ಕೈಯಲ್ಲಿ ಆಗುತ್ತಾ ಇಲ್ಲ ನಡ್ಕೊಂಡು ಹೋಗಕ್ಕೆ, ಒಂದ್ ಸ್ವಲ್ಪ ದೂರ ಸುಸ್ತ ಆಗ್ಬಿಡ್ತಾ ಇತ್ತು. ಈಗ ಕಡಿಮೆ ಆಗಿದೆ. ಆಮೇಲೆ ನಮ್ದು 1 ತಿಂಗಳು ತಗೊಂಡ್ರಲ್ಲಮ್ಮ ನಿಮ್ಮಮ್ಮ, ಏನೇನ್ ಚೇಂಜಸ್ ಆಗಿದೆ ಅಮ್ಮ? ಅವ್ರಿಗೆ ಇದು ಇತ್ತು, ಗೈನಿಕ್ ಇಶ್ಯೂಸ್ ಇತ್ತು, ಆಮೇಲೆ ಇದು PCOD ಪ್ರಾಬ್ಲಮ್, PCODಗಿಂತ ಫೈಬ್ರಾಯ್ಡ್ಸ್ ಅಂತ ಇತ್ತು. ಫೈಬ್ರಾಯ್ಡ್ಸ್ 2 ಪಾಯಿಂಟ್ಸ್ ಕಮ್ಮಿ ಆಗಿ, ಜಸ್ಟ್ 1 ಮಂತ್ಗೆ 2 ಪಾಯಿಂಟ್ಸ್ ಕಮ್ಮಿ ಆಗಿದೆ. 4 to 3.8 ಇತ್ತು, ಇವಾಗ 4.4 3.6 ಆಗಿದೆ. ಅಂದ್ರೆ ಸೆಲ್ ರೀಜನರೇಷನ್ ಅಂತ ನಾನು ಏನ್ ಹೇಳ್ತೀನಿ, ದಟ್ ಇಸ್ 100% ಇದರಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಏರ್ ಫಾಲ್ ಸುಮ್ನೆ ಹಿಂಗ ಅಂದ್ರೆ ಸಾಕು ಬರ್ತಾ ಇತ್ತು ಕೂದಲು, ಈಗ ತುಂಬಾ ಕಮ್ಮಿ ಆಗಿದೆ ಏರ್ ಫಾಲ್. ನಂಗೆ ಅನ್ಸಿಲ್ಲ, ನನ್ ಕಡಿಮೆ ಆದ್ರೆ ಸಾಕಪ್ಪ, ನನ್ಗೆ ಹಾಸ್ಪಿಟಲ್ಗೆ ಹೋಗಿ ಅದೆಲ್ಲ ಮಾಡಿಸ್ಕೊಳೋದ್ಕಿಂತ
ಇದೇ ಸರಿ ಅನ್ಸ್ಬಿಡ್ತು ನಂಗೆ. ಒಂದೇ ದಿವ್ಸಕ್ಕೆ ನನ್ಗೇನು ಬೇಜಾರೇ ಆಗಿಲ್ಲ ಸರ್ ನಿಮ್ ಟ್ರೈನ್. ಗ್ರೇಟ್ ಅಮ್ಮ. ಈಗ ನೋಡಮ್ಮ, ನಾನು ಇವತ್ತು ಡೇಟ್ ಆಫ್ ಇದು 18th ಏಪ್ರಿಲ್ ತಗೊಳಕ್ ನಂಗೇನ್ ಬೇಜಾರೇ ಆಗಿಲ್ಲ ಸರ್ ಒಂದ್ ದಿವ್ಸಕ್ಕೂ. ನೋಡಿ, ಇವತ್ತು ಏಪ್ರಿಲ್ 18, 2026. ಇವತ್ತು ನಾನು 11ನೇ ದಿನ ಮಾಡ್ತಾ ಇರೋದು ಮಂಕಿ ಡಯಟ್. ಫೈಬ್ರಾಯ್ಡ್ಸ್ ಇರೋ ಕಾರಣ ಅದು ಆಪರೇಷನ್ ಮಾಡಿ ತೆಗಿಲೇಬೇಕು. 4 ಇದೆ ಸೈಜ್ ಅಂದ್ರೆ ತೆಗಿಲೇಬೇಕು, ಇನ್ನೇನು ಮಾಡಕ್ಕಾಗಲ್ಲ. ಸುಮ್ಮನೆ ಏನಕ್ಕೆ ಇಟ್ಕೊಂಡಿದ್ರೆ 49 ಇಯರ್ಸ್ಗೆ ತೆಗ್ದು ಬಿಡಿ ಅಂತ ಹೇಳಿದ್ರು. ಕರೆಕ್ಟ್ ಅದೇ 1 ಮಂತ್ಗೆ ಈ ಟ್ರೀಟ್ಮೆಂಟ್ ಇಂದ ಆ ಪಾಯಿಂಟ್ ಕಮ್ಮಿ ಆಗಿರೋದಕ್ಕೆ ಇಟ್ ಇಸ್ ಸೈನ್ ಆಫ್ ಸರ್. ಯಾರಿಗಿತ್ತು 3 ಡಾಕ್ಟರ್ ಹೇಳಿದ್ರು ಚಾನ್ಸೇ ಇಲ್ಲ, ಇದು ತೆಗಿಸ್ಲೇಬೇಕು ಅಂತ ಹೇಳಿದ್ರು. ನಮ್ಗೆ ತುಂಬಾ ಭಯ ಆಗಿತ್ತು. ನಿಮ್ಮ ಹತ್ರ ಬಂದ್ಮೇಲೆ ನನ್ ಭಯ ಎಲ್ಲ ಹೊಟ್ಟೋಯ್ತು. ಆಮೇಲೆ ಆಂಗ್ಸೈಟಿ ಬಗ್ಗೆ ನೀವು ಹೇಳ್ತಾ ಇದ್ರಿ, ಏನ್ ಆಂಗ್ಸೈಟಿ, ಹೆಂಗಿತ್ತಮ್ಮ, ಯಾವ ರೀತಿ ಇತ್ತು? ಗಾಳಿ ಮಿಂಚು ಗುಡುಗು ಬಂದ್ರೆ ಅಂತೂ ಸರ್ ನನ್ನ ಕೈಯಲ್ಲಿ ಇರಕ್ ಆಗ್ತಾ ಇರ್ಲಿಲ್ಲ ಸರ್. ತುಂಬಾನೇ ಕಷ್ಟ. ನಮ್ಮ ಮಕ್ಕಳು ಕೈ ಹಿಡ್ಕೊಂಡು ಹಿಂಗ್ ಇಸುಕ್ತಾ ಇದ್ದೆ ನಾನು. ಇಸುಕಿ ಇದೆಲ್ಲ ಒಣಗೋಗ್ಬಿಡ್ತಾ ಇತ್ತು. ನಮ್ಮ ಮಕ್ಳಿಗೆ ಎಷ್ಟು ತುಂಬಾ ಕಾಟ ಕೊಟ್ಟಿದ್ದೀನಿ ಅನ್ಸ್ತಾ ಬೇಜಾರಾಗುತ್ತೆ ಸರ್ ಇವಾಗ ನಿಮ್ಮ ಹತ್ರ ಹೇಳಕ್ಕೆ. ಅವರು ಏನು ಆಗಲ್ಲ, ಏನು ಚಾಕ್ಲೇಟ್ ಕೊಡೋದು, ನೀರ್ ಕೊಡೋದು ಕಮ್ಮಿ ಆಗಿದೆ ಸರ್. ಎಕ್ಸಲೆಂಟ್ ಅಮ್ಮ. ಅಂದ್ರೆ ಅದು ನ್ಯೂರಾಲಜಿಕಲ್ ಡಿಸಾರ್ಡರ್ ಅಂತ ಕಾಣುತ್ತೆ, ಅದು ಇದಾಗಿದೆ. ಎಕ್ಸಲೆಂಟ್, ಐ ಆಮ್ ವೆರಿ ಹ್ಯಾಪಿ. ನಮ್ಮ ಮಕ್ಳು ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ ಸರ್. ಗ್ರೇಟ್ ಅಮ್ಮ, ಈಗ ಚೆನ್ನಾಗಾದ್ರಲ್ಲ, ಇಟ್ಸ್ ಅ ಗ್ರೇಟ್. ಐ ಆಮ್ ವೆರಿ ಹ್ಯಾಪಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.